ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಈ ವಿಡಿಯೋ ಫಸ್ಟು ನೀವು ನೋಡಿ. ಈ ವಿಡಿಯೋ ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಇದೆ ಯೂಟ್ಯೂಬಲ್ಲಿ. ಈಗ ಜಾಸ್ತಿ ಓಡ್ತಾ ಇರೋದು ಈ ಥರ ವೀಡಿಯೋಸು. ಇದು ಬಂದುಬಿಟ್ಟು ದೆವ್ವ ವೀಡಿಯೋಗಳು. ಸೊ ಲೈಕ್ ಇದು ಬಂದುಬಿಟ್ಟು ರಿಯಲ್ ವೀಡಿಯೋಸ್ ಅಲ್ಲ, ಇದು ಬಂದುಬಿಟ್ಟು AI ಮಾಡಿಸಿರೋ ವೀಡಿಯೋ. ಓಕೆನಾ? ಸೊ ಈ ಥರ ವೀಡಿಯೋ ನೀವು AI ಮಾಡಿಸ್ಬೋದು, ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಕಾಪಿ ಪೇಸ್ಟು. ಸೊ ಬೆಸ್ಟ್ ಅಂದರೆ ಕಾಪಿ ಪೇಸ್ಟು. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇಲ್ಲ, ಯಾರೂ ಮಾಡಿಲ್ಲ, ಅದರ್ ಕಂಟ್ರಿದು. ಸೊ ನೀವು ಅದರ್ ಕಂಟ್ರಿಯಿಂದ ಯಾವ ಥರ ನೀವು ತೆಗೆದು ವಿಡಿಯೋ ಕಾಪಿ ಪೇಸ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು. ನಿಮ್ಮ ಎಫೆಕ್ಟ್ನ ಸ್ವಲ್ಪ ಹಾಕಿಬಿಟ್ಟು ಎಡಿಟಿಂಗಲ್ಲಿ ಒಂದು ಸ್ವಲ್ಪ ನಿಮ್ಮ ಎಫೆಕ್ಟ್ನ ಆ್ಯಡ್ ಮಾಡಿ ಆಮೇಲೆ ವೀಡಿಯೋನ ಪೋಸ್ಟ್ ಮಾಡಿ. ಓಕೆನಾ? ಡೈರೆಕ್ಟ್ ತೆಗೆದು ಪೋಸ್ಟ್ ಮಾಡಬೇಡಿ, ನಿಮಗೆ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ನೀವು ಎಡಿಟಿಂಗ್ ಎಲ್ಲ ಪಾರ್ಟ್ ಏನಿದೆ, ನಾನು ಯಾವ ಥರ ಎಡಿಟಿಂಗ್ ಹೇಳ್ಕೊಡ್ತೀನಿ ಆ ಥರ ಎಡಿಟಿಂಗ್ ಮಾಡಿ ನೀವು ಹಾಕಿದರೆ ಈಸಿಲಿ ನಿಮ್ಮದು ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ? ಸೊ ಈ ಥರ ವೀಡಿಯೋ ಎಲ್ಲಿ ಸಿಗುತ್ತೆ, ಎಲ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು ಯಾವ ಥರ ಎಡಿಟ್ ಮಾಡಬೇಕು ಎಲ್ಲ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂದು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೋತೀನಿ. ಓಕೆನಾ? ಸೊ ಫಸ್ಟು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೊಳ್ಳೋಣ. ಸೊ ಗೈಸ್, ಫಸ್ಟು ನಮಗೆ ಏನು ಬೇಕು, ವಿಡಿಯೋ ಬೇಕು. ಸೊ ವಿಡಿಯೋ ನಮಗೆ ಎಲ್ಲಿಂದ ಸಿಗುತ್ತೆ? ಸೊ ಸಿಂಪಲಿ ನೀವೇನು ಮಾಡಿ, ಫಸ್ಟು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಸಾರಿ, ಆಪ್ಷನ್ ಅಲ್ಲ, ಆ್ಯಪು, ಪಿಂಟ್ರೆಸ್ಟ್ ಅಂತ. ಓಕೆನಾ? ಸೊ ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲೇ ಇದೆಯಲ್ಲ, ಇದನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಂದು ಅಪ್ಡೇಟ್ ಕೇಳ್ತಾ ಇದೆ, ಅಪ್ಡೇಟ್ನ ಕೊಡ್ಕೊಬಿಡ್ತೀವಿ. ಸೊ ಯಾರ ಹತ್ರ ಎಲ್ಲ ಇಲ್ಲ ಪಿಂಟ್ರೆಸ್ಟ್ ಆ್ಯಪು, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ತಗೊಂಡು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಆಮೇಲೆ ನಾವು ಪೋಸ್ಟ್ ಮಾಡೋದು. ಓಕೆನಾ? ಸೊ ಡೈರೆಕ್ಟ್ ವೀಡಿಯೋನ ತೆಗೆದು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ನಿಮ್ಮ ಚಾನಲಲ್ಲಿ ಹಾಕ್ಬಿಡಿ. ಇದರಿಂದ ನಿಮಗೆ ಕಾಪಿರೈಟ್ ಬರೋ 100% ಚಾನ್ಸಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ವೀಡಿಯೋ ನಮ್ದಾಗಿ ಮಾಡಬೇಕಲ್ವ. ಸೊ ಇದು ಬೇರೆಯವ್ರ ವೀಡಿಯೋ ನಾವು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ಆ ವೀಡಿಯೋನ ನಾವು ಎಡಿಟ್ ಮಾಡಿಬಿಟ್ಟು ನಮ್ಮ ವೀಡಿಯೋ ಹಾಗೆ ಮಾಡಿಬಿಟ್ಟು ಆಮೇಲೆ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಓಕೆನಾ? ಸೊ ಈಗ ನಮ್ಮದು ಏನಿದೆ ಈ ಪಿಂಟ್ರೆಸ್ಟ್ ಆ್ಯಪ್, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಸಿಂಪಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ನೀವು ಫಸ್ಟ್ ಏನಾದರೂ ಪಿಂಟ್ರೆಸ್ಟ್ ಓಪನ್ ಮಾಡ್ತಿದ್ದೀರಾ, ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂದರೆ ಲಾಗಿನ್ ಕೇಳುತ್ತೆ. ಯಾವುದಾದ್ರೂ ಒಂದು ಜಿಮೇಲ್ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳಿ. ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಓಕೆನಾ? ಈ ಥರ ಒಂದು ಇಂಟರ್ಫೇಸ್ ಬಂದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸರ್ಚ್ ಆಪ್ಷನ್ನು. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಬೆಕ್ಕು ಡ್ಯಾನ್ಸ್ ಆಡ್ತಾಯಿದೆ, ಅದಕ್ಕೆ ನಗು ಬರ್ತಾಯಿದೆ ನನಗೆ. ಸೊ ಸಿಂಪಲಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿ. ಹಾರರ್ AI ವಿಡಿಯೋ ಅಂತ. ಓಕೆನಾ? ಸೊ ಸಿಂಪಲಿ ಈ ಥರ ಸರ್ಚ್ ಮಾಡಿ, ಹಾರರ್ AI ವಿಡಿಯೋ ಅಂತ. ಸೊ ನಿಮಗೆ ತುಂಬ ಹಾರರ್ AI ವಿಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ಈಸಿಲಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಡೌನ್ಲೋಡ್ ಮಾಡೋಣ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಸೊ ಅನ್ಕೊಳ್ಳಿ ನಮ್ಗೆ ಇದರಲ್ಲಿ ಯಾವುದೊಂದು ಒಂದು ಹಾರರ್ದು ಯಾವುದು, ಓಕೆ ನನಗೆ ಈ ವಿಡಿಯೋ ಬೇಕು ಅಂದ್ಕೊಳ್ಳಿ. ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಸಿಂಪಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಇಲ್ಲಿ ಟೈಪ್ ಮಾಡಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ. ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಹಾಕಿ ಇಲ್ಲಿ ಯಾವ ವೆಬ್ಸೈಟ್ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಸಿಂಪಲಿ ನಾನು ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದನ್ನೇ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಏನು ಕಾಪಿ ಮಾಡಿದ್ವಿ ಲಿಂಕು ಪಿಂಟ್ರೆಸ್ಟಿಂದ, ಆ ಲಿಂಕ್ನ ನಾವಿಲ್ಲಿ ಪೇಸ್ಟ್ನ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮ ವಿಡಿಯೋ ಏನಾಗುತ್ತೆ ಇಲ್ಲಿ ಬಂದುಬಿಡುತ್ತೆ. ಸೊ ನಮ್ಮದು ಒಂದೊಂದು ಸಲ ಏನಾಗುತ್ತೆ, ಡೌನ್ಲೋಡ್ ಆಗೋಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಡೌನ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ? ಸೊ ಡೌನ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇನ್ನೊಂದು ಸಲ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಒಂದೊಂದು ಸಲ ಆಗೋಲ್ಲ ಡೌನ್ಲೋಡ್. ಇಲ್ಲಿ 3 ಡಾಟ್ ಆಪ್ಷನ್ ಇದೆಯಲ್ಲ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ನಮ್ಮ ವಿಡಿಯೋ ಏನೇ ಆಗಿದೆ ಡೌನ್ಲೋಡ್ ಆಗಿದೆ ನಮ್ಮ ಗ್ಯಾಲರಿಗೆ. ಅದಾದಮೇಲೆ ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಆದಮೇಲೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಓಪನ್ ಮಾಡ್ಕೊಂಡಾದಮೇಲೆ ಸೊ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ರೇಷ್ಯೋ 16:9 ಬಂದುಬಿಟ್ಟು ಲಾಂಗ್ ವೀಡಿಯೋಗೆ, 9:16 ಬಂದುಬಿಟ್ಟು ಶಾರ್ಟ್ ವೀಡಿಯೋಗೆ. ಸೊ ಸಿಂಪಲಿ ಇಲ್ಲಿ 9:16 ಏನಿದೆ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಲ್ವ ಹಾಗಾಗಿ. ಓಕೆನಾ? ಸೊ ಶಾರ್ಟ್ ವೀಡಿಯೋದು ನಾವೀಗ ಏನು ಮಾಡೋಣ, ಈಗ ನಾವೇನು ವೀಡಿಯೋ ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ.
ವಿಡಿಯೋ. ಸೊ ನಮ್ಮದು ಇಲ್ಲಿ ನೋಡಿ ಇದು ಬಂದುಬಿಟ್ಟು ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಝೂಮ್ನ ಮಾಡ್ಕೊಳ್ಳೋಣ. ಓಕೆನಾ, ಪೆನ್ ಆ್ಯಂಡ್ ಝೂಮ್ ಯಾವುದು ಇದು ಪೆನ್ ಆ್ಯಂಡ್ ಝೂಮ್. ಓಕೆನಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಈ ಥರ ಮಾಡ್ಕೊಳ್ಳಿ, ಫುಲ್ ಸ್ಕ್ರೀನಿಗೆ ಬರುತ್ತೆ ಆಗ. ಓಕೆನಾ, ಸೊ ನೋಡಿ ಈಗ ನಮ್ಮದು ವೀಡಿಯೋ ಏನಿದೆ ಫುಲ್ ಸ್ಕ್ರೀನಿಗೆ ಬಂದಿದೆ. ಓಕೆನಾ, ಅದಾದಮೇಲೆ ಈಗ ನಾವೇನು ಮಾಡಬೇಕು, ವೀಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು. ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಅಡ್ಜಸ್ಟ್ಮೆಂಟ್ದು. ಓಕೆನಾ, ಸೊ ಸಿಂಪಲ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅಡ್ಜಸ್ಟ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡಿ, ಕಾಂಟ್ರಾಕ್ಟ್ ಒಂದು ಸ್ವಲ್ಪ, ಸ್ಯಾಚುರೇಷನ್ ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ ವೀಡಿಯೋ ನಿಮ್ಮದಾಗುತ್ತೆ. ಈ ಥರ ಮಾಡಿದರೆ ನಿಮ್ಮ ವೀಡಿಯೋ ಥರ ಕಾಣುತ್ತೆ, ಯಾಕಂದರೆ ನಾವು ಇದರಲ್ಲಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀವಲ್ಲ. ಓಕೆನಾ, ಸೊ ಇದು ಇಷ್ಟನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಅಕಾರ್ಡಿಂಗ್. ಅಂದರೆ ನೀವು ಹೆಂಗೆ ಬೇಕಾದರೂ ಹಂಗೆ ಕಲರ್ ಬೇಕಿದ್ರೂ ಚೇಂಜ್ ಮಾಡ್ಕೋಬೋದು ಯಾವುದರಲ್ಲಿ, ಈ ಅಡ್ಜಸ್ಟ್ಮೆಂಟಲ್ಲಿ. ಓಕೆನಾ, ಸೊ ಈ ಅಡ್ಜಸ್ಟ್ಮೆಂಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ ವೀಡಿಯೋ ನಮ್ದು ಹಾಕುತ್ತೆ, ಯಾಕಂದರೆ ನಾವು ಕಲರ್ನ ಆ್ಯಡ್ ಮಾಡಿದ್ದೀವಿ. ಓಕೆನಾ, ಇದಾದಮೇಲೆ ನಾವು ನೇಮ್ನ ಆ್ಯಡ್ ಮಾಡೋಣ, ನಮ್ಮ ಚಾನಲ್ ನೇಮ್. ಓಕೆನಾ, ಇಲ್ಲಿ ಲೇಯರ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಏನು ಟೈಪ್ ಮಾಡಬೇಕು, ನಿಮ್ಮ ಚಾನಲ್ ನೇಮ್. ಓಕೆನಾ, ಸೊ ನಾನು ಕ್ರಿಯೇಟರ್ 0.554. ಓಕೆನಾ, 0.4 ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಈಗ ನಾವು ಆ್ಯಡ್ನ ಮಾಡಿದ್ದೀವಿ, ನಮ್ಮ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ದೊಡ್ಡದಾಗಿ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಫಾಂಟ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಫಾಂಟಸ್ ಏನಿದೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಬೇರೆ ಥರ ಫಾಂಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಚೇಂಜನ್ನ ಮಾಡ್ಕೋಬೋದು. ಓಕೆನಾ, ಇಲ್ಲ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು, ಎಲ್ಲೋ ಹೋಯ್ತದು, ಒಬ್ಯಾಸಿಟಿದು ಇಲ್ಲಿದೆಯಲ್ಲ ಆಪ್ಷನ್ನು ಒಬ್ಯಾಸಿಟಿ. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಬ್ಯಾಸಿಟಿ ಏನಿದೆ ಒಂದು ಸ್ವಲ್ಪ ಕಾಣೋ ಥರ ಇಡಿ. ನಿಮ್ಮ ನೇಮ್ ಜಾಸ್ತಿ ಕಾಣಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ. ಈಗ ಒಂದು ಸ್ವಲ್ಪ ನಮ್ಮ ನೇಮ್ ಏನಿದೆ ಕಾಣಿಸ್ತಾ ಇದೆ. ಓಕೆನಾ, ಅದಾದಮೇಲೆ ಇದನ್ನು ವೀಡಿಯೋವರೆಗೂ ಎಳ್ಕೊಂಡಾದಮೇಲೆ ಈಗ ನಮಗೆ ಏನು ಬೇಕು, ಫೈನಲ್ ಟಚ್ಗೆ ಮ್ಯೂಸಿಕ್ ಬೇಕು. ಸೊ ಮ್ಯೂಸಿಕ್ಗೆ ನಾವೇನು ಮಾಡಬೇಕು, ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಯಾವ ಥರ ಡೌನ್ಲೋಡ್ ಮಾಡೋದು ಮ್ಯೂಸಿಕ್ ಅಂತ ಹೇಳಿಬಿಡ್ತೀನಿ ನಿಮಗೆ. ಸೊ ಸಿಂಪಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ studio.youtube.com ಅಂತ ಹಾಕಿಬಿಟ್ಟು ನಿಮ್ಮದು ಏನಿದೆ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಏನು ನಿಮ್ಮದು ಒಂದ್ಸಲ ಓಪನ್ ಮಾಡೇ ತೋರಿಸ್ತೀನಿ. ಇಲ್ಲಿ ಡ್ಯಾಶ್ಬೋರ್ಡಲ್ಲಿ studio.youtube.com. ಓಕೆನಾ, ಇದನ್ನು ಟೈಪ್ ಮಾಡ್ಕೊಳ್ಳಿ. ಸಾರಿ, ಇದು ಬರಲೇ ಇಲ್ಲ ನೋಡಿ, ನ್ಯೂ ಟ್ಯಾಬ್ ತಗೊಳ್ಳೋಣ. ಇನ್ನೊಂದು ಸಲ ಟೈಪ್ ಮಾಡ್ತೀನಿ, studio.youtube.com. ಇದನ್ನು ಟೈಪ್ ಮಾಡಿ. ಓಕೆನಾ, ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ನಿಮ್ಮದು ಡೆಸ್ಕ್ಟಾಪ್ ಸೈಟಲ್ಲಿ ನಿಮ್ಮ ಚಾನಲ್ YT ಸ್ಟುಡಿಯೋ ಏನಿದೆ ಅದು ಓಪನ್ ಆಗಿಬಿಡುತ್ತೆ. ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಝೂಮ್ನ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಪ್ಷನ್ ಇದೆಯಲ್ಲ ನಿಮಗೆ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ತುಂಬ ಮ್ಯೂಸಿಕ್ ಬಂದುಬಿಟ್ಟು ಇಲ್ಲಿ ಓಪನ್ ಮಾಡಿಬಿಟ್ಟೆ. ಇಲ್ಲಿ ಬಂದುಬಿಟ್ಟು ನಮಗೆ ಹಾರರ್ಗೆ ಮ್ಯೂಸಿಕ್ ಬೇಕು. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಸರ್ಚ್ ಲೈಬ್ರರಿ ಫಿಲ್ಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸರ್ಚಲ್ಲಿ ನಮ್ಗೆ ಹಾಕಬೇಕು ಹಾರರ್ ಮ್ಯೂಸಿಕ್ ಅಂತ ಹಾಕಿ ಈ ಥರ ಸರ್ಚ್ ಮಾಡಿ. ಓಕೆನಾ, ಸರ್ಚ್ ಮಾಡಿದರೆ ನೋಡಿ ಮ್ಯೂಸಿಕ್ ಬಂದುಬಿಟ್ಟು ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ ಮ್ಯೂಸಿಕ್ ಬೇಕು ನೀವು ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸಿಂಪಲಿ ನಾನು ಇದನ್ನೇ ಏನು ಮಾಡ್ತೀನಿ, ಡೌನ್ಲೋಡ್ನ ಮಾಡ್ಕೋತೀನಿ. ಡೌನ್ಲೋಡ್ ಮಾಡೋಕ್ಕೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮ್ಯೂಸಿಕ್ ಏನಾಗುತ್ತೆ, ಡೌನ್ಲೋಡ್ ಆಗಿಬಿಟ್ಟುತ್ತೆ. ಸೊ ನಮ್ಮ ಮ್ಯೂಸಿಕ್ ಏನಾಗಿದೆ, ಡೌನ್ಲೋಡ್ ಆಗಿದೆ. ಸಿಂಪಲಿ ಏನು ಮಾಡೋಣ, ಬ್ಯಾಕ್ ಬರೋಣ ಮತ್ತು ಕೈನ್ ಮಾಸ್ಟರ್ಗೆ ಬ್ಯಾಕ್ ಬಂದಾದಮೇಲೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಸಿಂಪಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸಾಂಗ್ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಏನು ಸೌಂಡ್ ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವಿಲ್ಲಿ
ಆ್ಯಡ್ ಮಾಡೋಣ. ಸೊ ನೋಡಿ ನಮ್ಮದು ಸೌಂಡ್ ಏನಿದೆ ಆ್ಯಡ್ ಆಗಿದೆ. ಸೊ ಇಲ್ಲಿವರೆಗೂ ನಮ್ಮದು ಸೌಂಡ್ ಇದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಟ್ರಿಮ್ ರೈಟಿಗೆ ಮಾಡಿಬಿಡೋಣ. ಓಕೆನಾ, ಟ್ರಿಮ್ ರೈಟಿಗೆ ಮಾಡಿದರೆ ಹೋಗಿಬಿಡುತ್ತೆ. ಅದಾದಮೇಲೆ ನಾನು ನಿಮಗೆ ಒಂದು ಸಲ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ಯಾವ ಥರ ನಮ್ಮ ವಿಡಿಯೋ ಬಂದಿದೆ ಅಂತ. ಓಕೆನಾ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಆ್ಯಂಡ್ ರಿಯಲಾಗಿ ಕಾಣಿಸ್ತಿದೆ ಅಂತ. ಬೇಕಿದ್ರೆ ನೀವು ಇಲ್ಲಿ ಒಂದು ಕಟ್ ಹಾಕಿಬಿಟ್ಟು ಮಧ್ಯದಲ್ಲಿ ಝೂಮ್ ಮಾಡ್ಕೊಬೋದು, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಇಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ. ಸೊ ಈ ಪಾರ್ಟ್ನ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಈ ಥರ ಝೂಮ್ ಮಾಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆನಾ, ಯಾವ ಥರ ಅಂತ ತೋರಿಸ್ತೇನೆ ನಿಮ್ಗೆ ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದಾದಮೇಲೆ ಲಾಸ್ಟಿಗೆ ಫೈನಲ್ ಟಚಪ್ ಏನಂದರೆ ಇಲ್ಲಿ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋ. ಓಕೆನಾ ಗೈಸ್, ಸೊ ಗೊತ್ತಾಯ್ತಲ್ಲ ಯಾವ ಥರ ಎಡಿಟ್ ಮಾಡೋದು, ಎಲ್ಲಿಂದ ವಿಡಿಯೋ ಡೌನ್ಲೋಡ್ ಮಾಡೋದು ಎಲ್ಲ ಏನು ಎತ್ತ ಅಂತೆಲ್ಲ ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.